ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏ ಭಾಗ್ಯ, ನನ್ನ ಹತ್ರನೇ ಆಟಾಡ್ತಾ ಇದೀಯಾ? ಇಷ್ಟಕ್ಕೆ ನಿನ್ ಕತೆ ಮುಗಿಲಿಲ್ಲ, ಮುಂದಕ್ಕಿದೆ ನಿನಗ್ ಮಾರಿ ಹಬ್ಬ. ಏನಾಯ್ತು? ಡಾಕ್ಟರ್ ಯಾಕೆ ಬಂದಿದ್ದಾರೆ? ಅತ್ತೆಗೆ ಹುಷಾರಿಲ್ವಾ? ಅದೇ ಅಮ್ಮ ಬಹಳ ವಿಚಿತ್ರವಾಗಿ ಆಡಿದ್ರಲ್ಲ, ಬೆಳಗಿಂದ ಹಾಗೇ ಇದ್ದಾರೆ, ಮೂಡೇ ಚೇಂಜ್ ಆಗಿಲ್ಲ. ಕುಂತಮ್ಮ ಹೇಳಿದಾಗೆ ಅಮ್ಮನಿಗೆ ಏನೋ ವ್ಯತ್ಯಾಸ ಆಗಿರಬೇಕು, ಏನೋ ಸಮಸ್ಯೆ ಆಗಿದೆ. ಅದಕ್ಕೆ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ತಾ ಇದ್ದೀವಿ. ಇವ್ರಿಗೆ ಯಾವಾಗಿಂದ ಈ ರೀತಿ ಆಗ್ತಾ ಇದೆ? ಬೆಳಗ್ಗೆಯಿಂದ ಡಾಕ್ಟರ್, ಬಟ್ ಹೀಗ್ಯಾಕಾಗಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಮೊದಲು ಡಾಕ್ಟರ್ ಕೊಟ್ಟಿರೋ ಮೆಡಿಸಿನ್ಸ್ ಎಲ್ಲ ಕರೆಕ್ಟ್ ಆಗಿದೆ, ಇದರಲ್ಲಿ ಇವ್ರಿಗೆ ಕ್ಯೂರ್ ಆಗಬೇಕಾಗಿತ್ತು. ಹಾಗೂ ಏನೋ ಇಂಪ್ರೂವ್ಮೆಂಟ್ಸ್ ಕಾಣ್ತಾ ಇಲ್ಲ ಅಂದರೆ ಇವ್ರ ಪರಿಸ್ಥಿತಿ ತುಂಬ ವರ್ಸ್ಟ್ ಆಗ್ತಾ ಇದೆ ಅಂತಲೇ ಅರ್ಥ. ಇದನ್ನು ಹೀಗೆ ಬಿಟ್ಟರೆ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಅಯ್ಯೋ ದೇವ್ರೆ, ಇವಳು ನನ್ನ ಬಗ್ಗೆ ಏನೇನು ಹೇಳಿಸ್ತಿದ್ದಾಳಲ್ಲ, ಏನು ಮಾಡಲಿ ನಾನೀಗ? ಸಾಮಾನ್ಯವಾಗಿ ಈ ಥರದ ಕೇಸ್ಗಳಲ್ಲಿ ಮೊದಲು ಪರಿಚಯದವ್ರ ಮೇಲೆ ವೈಲೆಂಟಾಗಿ ಬಿಹೇವ್ ಮಾಡ್ತಾರೆ. ಇದು ಹಾಗೆ ಕಂಟಿನ್ಯೂ ಆಗಿ ಸಿಕ್ದವ್ರ ಮೇಲೆಲ್ಲ ರೇಗೋದು, ಬೈಯೋದು, ಕೋಪ ಮಾಡ್ಕೊಳ್ಳೋದು, ಅಟ್ಯಾಕ್ ಮಾಡೋದು, ಈ ರೀತಿ ಎಲ್ಲ ಆಗೋ ಚಾನ್ಸಸ್ ಇದೆ. ಸ್ವಲ್ಪ ದಿವಸ ನೋಡಿ ನಾರ್ಮಲ್ ಸ್ಥಿತಿಗೆ ಬರ್ತಾ ಇಲ್ಲ, ಪರಿಸ್ಥಿತಿ ವರ್ಸ್ಟ್ ಆಗ್ತಾ ಇದೆ ಅನ್ಸಿದ್ರೆ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕಾಗುತ್ತೆ. ಅಷ್ಟೊಂದು ಸೀರಿಯಸ್ ಡಾಕ್ಟರ್? ಇಲ್ಲಾಂದ್ರೆ ನಾನ್ಯಾಕೆ ಸರ್ ಹಾಗೆ ಹೇಳಿ, ಇವ್ರ ಕಂಡೀಷನ್ ನೋಡಿನೇ ಹೇಳ್ತಾ ಇರೋದು. ಇಂಥ ಕೇಸ್ಗಳಲ್ಲಿ ಯಾವುದನ್ನು ಲೈಟಾಗಿ ತಗೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ಇವ್ರು ಯಾವಾಗ ಯಾವುದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಶುರುನಲ್ಲೇ ಟ್ರೀಟ್ಮೆಂಟ್ ಕೊಟ್ಟರೆ ಬೇಗ ರಿಕವರ್ ಆಗ್ತಾರೆ, ಇಲ್ಲಾಂದರೆ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಸದ್ಯಕ್ಕೆ ಟ್ಯಾಬ್ಲೆಟ್ ಚೇಂಜ್ ಮಾಡಿಕೊಡ್ತೀನಿ. ಹಾಗೂ ಸರಿ ಹೋಗಲಿಲ್ಲ ಅಂದರೆ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ, ಇಮ್ಮಿಡಿಯೇಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ. ಸರಿ ಡಾಕ್ಟರ್. ಪರವಾಗಿಲ್ವೇ, ಡಾಕ್ಟ್ರಿಗೆ ಪೇಮೆಂಟ್ ಕೊಟ್ಟಿದ್ಕಿಂತ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದಾನೆ. ಅಮೃತಧಾರೆ